ಮೋದಿ ಅವರು ಯಾಕೆ ರಾಜ್ಯಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ, ಅವರ ಪಕ್ಷದ ಅಯೋಗ್ಯರಿಗೆ ಅನ್ನೋ ಪದವನ್ನ ಬಳಸೋದ್ರ ಮುಖಾಂತರ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಬಿಜೆಪಿ ನಾಯಕರನ್ನ ಅಯೋಗ್ಯರಿಗೆ ಹೋಲಿಕೆ ಮಾಡಿದ್ದಾರೆ. ಮೊದಲು ಅವ್ರು ಮೋದಿ ಯಾಕೆ ರಾಜ್ಯಕ್ಕೆ ಬರ್ತಾರೆ ಅಂತ ತಿಳ್ಕೊಳ್ಳಿ, ಅವ್ರಿಗೆ ಒಂದ್ ರೀತಿ ನಾನು ಮನೆ ದೇವರಾಗ್ಬಿಟ್ಟಿದ್ದೀನಿ, ನನ್ನ ಬಗ್ಗೆ ಮಾತನಾಡ್ಲಿಲ್ಲ ಅಂದ್ರೆ ತಿಂದ ಅನ್ನ ಅವ್ರಿಗೆ ಕರ್ಗೋದೇ ಇಲ್ಲ ಅಂತ ಹೇಳೋದ್ರ ಮುಖಾಂತರ ನನ್ನ ಬಗ್ಗೆ ಮಾತನಾಡೋ ತನಕ ಅವ್ರಿಗೆ ತಿಂದನ್ನ ಕರ್ಗಲ್ಲ, ಬೊಕ್ಕೆ ಬದಲು ಯೋಜನೆ ಬಗ್ಗೆ ಒಂದು ಮನವಿ ಕೂಡ ಕೇಳಿಲ್ಲ ಅವರು. ಬಿಜೆಪಿ ನಾಯಕರ ಅಯೋಗ್ಯ ಪದ ಬಳಕೆಗೆ ಇದೀಗ ಎಸ್ ಅಂದ್ರೆ ಈಗ ಅಯೋಗ್ಯ ಅನ್ನೋ ಪದವನ್ನೇನು ಬಳಕೆ ಮಾಡಿದ್ದಾರೆ ಅದನ್ನ ಕೇಳಿದ್ರಂತೆ, ರೆಕಾರ್ಡ್ ಆಗಿದೆಯಾ ಅಂತ ಕೇಳಿದ್ರಂತ. ಕೊನೆಗೆ ಮಾತನಾಡುವ ಭರದಲ್ಲಿ ಅಥವಾ ಟೀಕೆ ಮಾಡೋ ಭರದಲ್ಲಿ ತಮ್ಮ ನಾಲಿಗೆ ಹರಿಬಿಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಮೋದಿ ಅವರು ರಾಜ್ಯಕ್ಕೆ ಯಾಕೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ, ಅವರ ಪಕ್ಷದ ಅಯೋಗ್ಯರಿಗೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಅವ್ರು ಸುಮ್ಮನಿರ್ತಾರಾ? ಪ್ರಧಾನಮಂತ್ರಿ ಯಾಕೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅಂತ ಅವ್ರ ಎಂಪಿಗಳಿಗೆ ಗೊತ್ತಿಲ್ಲ. ಬೋಯಿಂಗ್ದು ಇನೋವೇಷನ್ ಸೆಂಟರ್ನ ಅವರು ಏನೋ ಉದ್ಘಾಟನೆ ಮಾಡಕ್ಕೆ ಬರ್ತಾ ಇದ್ರು. ಅದಕ್ಕೆ ಇಬ್ಬರು ಮಂತ್ರಿಗಳು ಸಂಬಂಧಪಡ್ತಾರೆ. ಒಂದು ಎಂ ಬಿ ಪಾಟೀಲ್ ಅವರು, ಇನ್ನೊಂದು ಐ ಟಿ ಮಿನಿಸ್ಟರ್. ಐ ಟಿ ಮಿನಿಸ್ಟರ್ ಯಾರು? ನಾನು. ಎಂ ಬಿ ಪಾಟೀಲ್ ಅವರು ಎಲ್ಲಿದ್ದರು? ಡಾವೋಸ್ನಲ್ಲಿದ್ದರು. ಸೊ ಬೈ ಡಿಫಾಲ್ಟ್ ನಾನೆಲ್ಲ ಹೋಗಬೇಕಾಗ್ತದೆ, ಇನ್ ದ ಪ್ರೋಟೋಕಾಲ್ ಇರ್ತದೆ, ವಿಚ್ ಈಸ್ ಅಗೇನ್ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಪ್ರೂವ್. ಇವ್ರಿಗೆ ಅಷ್ಟು ಕೂಡ ಗೊತ್ತಿಲ್ವಾ ಯಾಕೆ ಅವ್ರ ಲೀಡರ್ಗಳು ಯಾಕೆ ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ ಅಂತಾನೆ ಗೊತ್ತಿಲ್ಲ ಇವರಿಗೆ, ಅಯೋಗ್ಯರಿಗೆ. ಆಮೇಲೆ ಒಂದು ವೇಳೆ ಅದಿರಲಿಲ್ಲ ಅಂತಲೂ ಇಟ್ಕೊಳ್ಳಿ, ಇಟ್ ಈಸ್ ದ ಪ್ರೆರಾಗೇಟಿವ್ ಆಫ್ ದ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಅಲ್ವಾ? ಆಯಿತು, ಬಿ ಜಿ ಪಾಟೀಲ್ ಅವರು ಯಾವ ಪ್ರೋಟೋಕಾಲಲ್ಲಿ ಬರ್ತಾರೆ ರೀ? ನಮೋಶಿ ಅವ್ರು ಯಾವ ಪ್ರೋಟೋಕಾಲಲ್ಲಿ ಬರ್ತಾರೆ? ಅವ್ರು ಹೆಂಗೆ ಬಂದರು ಲೈನಪ್ಪಿಗೆ? ನಾವಂತೂ ಕಳಿಸಿಲ್ಲ. ಫೈಟರ್ ರವಿ ಅವರು ಪ್ರೈಮ್ ಮಿನಿಸ್ಟರ್ ಇದಕ್ಕೆ ಬಂದಿದ್ರಲ್ಲ ಬೆಂಗಳೂರಿನಲ್ಲಿ, ಅವ್ರು ಯಾರಿಗೆ ಅಪ್ರೂವಲ್ ತೊಗೊಂಡಿದ್ರು? ಸ್ಟೇಟ್ ಗೌರ್ಮೆಂಟನ್ನು ಕಳಿಸ್ಬೇಕು, ಇಲ್ಲ ಪ್ರೈಮ್ ಮಿನಿಸ್ಟರ್ ಆಫೀಸನ್ನು ಕಳಿಸ್ಬೇಕು. ಆಮೇಲೆ ಕಳೆದ ಅವಧಿನಲ್ಲಿ ಯಾವ ಡೆಸಿಗ್ನೇ ಅವಾಗ ನಾನು ಜೂನಿಯರ್ ಮಿನಿಸ್ಟರ್ ಇದ್ದೆ. ಈಗ ಇನ್ನೊಂದೇನೆಂದರೆ, ಇದು ಸರ್ಕಾರಿ ಕಾರ್ಯಕ್ರಮ. ಹಿಂದಿನ ಸರ್ಕಾರದಲ್ಲೂ ಸರ್ಕಾರ